ಎಲ್ಲರಿಗೂ ನಮಸ್ಕಾರ. ನಾವು ತುಂಬಾನೇ ಇಷ್ಟಪಡುವ, ಆಸೆ ಪಡುವ ಕೆಲವೊಂದು ವಿಷಯಗಳಿದೆಯಲ್ವಾ, ಅದರ ಹಿಂದೆ ನಾವು ಅರಿಯದ ಒಂದು ಬೆಲೆ ಇರುತ್ತೆ. ಅಂದ್ರೆ ಆರಾಮ, ಭದ್ರತೆ, ಸುಖ ಇವುಗಳಿಗಾಗಿ ನಾವು ನಿಜವಾಗ್ಲೂ ಏನನ್ನ ಕಳ್ಕೊಳ್ತಿದೀವಿ? ಬನ್ನಿ ಇವತ್ತು ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಬೇರೆಯವ್ರ ಜೀವನ ಯಾವಾಗ್ಲೂ ನಮ್ಗಿಂತ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಅಲ್ವಾ? ಪಕ್ಕದ ಮನೆಯವ್ರನ್ನ ನೋಡಿ ಅಥವಾ ಯಾರನ್ನಾದ್ರೂ ನೋಡಿ, ಆಹಾ, ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಾವು ನೋಡೋ ಆ ಸುಂದರ ಚಿತ್ರದ ಹಿಂದೆ ಇರೋ ನಿಜವಾದ ಕತೆ ಏನು? ಇದೇ ಫೀಲಿಂಗ್ ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಮಾತುಕತೆಯ ಮುಖ್ಯ ವಿಷಯ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಕತೆಗೆ ಹೋಗೋಣ. ಇದನ್ನ ಒಂದು ರೀತಿ ಕೇಸ್ ಸ್ಟಡಿ ಅಂತನೂ ಹೇಳ್ಬೋದು. ಯಾವುದ್ರ ಬಗ್ಗೆ ಅಂದ್ರೆ ಸ್ವಾತಂತ್ರ್ಯ ಮತ್ತು ಭದ್ರತೆ, ಈ ಎರಡರ ನಡುವೆ ಆಯ್ಕೆ ಮಾಡಬೇಕಾದ ಸಂದರ್ಭದ ಬಗ್ಗೆ. ಇದು ಒಂದು ಗಿಳಿ ಮತ್ತು ಅದರ ಸುಂದರವಾದ ಚಿನ್ನದ ಪಂಜರದ ಕತೆ. ಇಲ್ಲಿ ನೋಡಿ, ಎರಡೂ ಬೇರೆ ಬೇರೆ ಜಗತ್ತು. ಒಂದ್ ಕಡೆ ಪಂಜರದೊಳಗಿರೋ ಗಿಳಿ, ಅದಕ್ಕೆ ಬೇಕಾದ ಒಳ್ಳೆ ಊಟ, ನೀರು ಎಲ್ಲವೂ ಕೈಗೆ ಸಿಗುತ್ತೆ. ಹಸಿವಿಲ್ಲ, ಬೇಟೆಗಾರರ ಭಯನೂ ಇಲ್ಲ, ಫುಲ್ ಸೇಫ್. ಇನ್ನೊಂದ್ ಕಡೆ ನೋಡಿ, ಆಚೆ ಹಾರಾಡ್ತಿರೋ ಗಿಳಿಗಳ ಹಿಂಡು, ಅವುಗಳ ಕಲರವ, ಚಿಲಿಪಿಲಿ ಸದ್ದು, ಆ ಖುಷಿ, ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ ಎರಡಕ್ಕೂ? ಕತೆಯಲ್ಲಿ ಒಂದು ಟ್ವಿಸ್ಟ್ ಬರೋದೇ ಇಲ್ಲಿಂದ. ಏನಾಗತ್ತೆ ಅಂದ್ರೆ, ಈ ಕಾಡಿನ ಗಿಳಿ ಒಂದು ದಿನ ಪಂಜರದ ಗಿಳಿಯನ್ನ ನೋಡುತ್ತೆ. ನೋಡಿ, ಆಹಾ, ನಿನ್ನ ಲೈಫ್ ಎಷ್ಟು ಆರಾಮವಾಗಿದೆ ಅಂತ ಅನ್ಕೊಡುತ್ತೆ. ಅದೇ ಟೈಮಲ್ಲಿ ಪಂಜರದ ಗಿಳಿಗೆ ಆಚೆ ಹಾರಾಡೋ ಗಿಳಿಗಳನ್ನ ನೋಡಿ ಆ ಸ್ವಾತಂತ್ರ್ಯ ಬೇಕು ಅನ್ಸುತ್ತೆ. ಹೊರಗಿದ್ದ ಗಿಳಿಗೆ ಪಂಜರದ ಒಳಗಿನ ಸೇಫ್ಟಿ, ಸುಲಭ ಜೀವನದ ಮೇಲೆ ಕಣ್ಣು. ಅಂದ್ರೆ ಇಬ್ರಿಗೂ ತಮ್ಮತ್ರ ಇಲ್ದೇ ಇರೋದೇ ದೊಡ್ಡದಾಗಿ ಕಾಣೋಕ್ ಶುರುವಾಗುತ್ತೆ. ಆಗ ಪಂಜರದ ಗಿಳಿ ಒಂದು ಐಡಿಯಾ ಕೊಡುತ್ತೆ, ಹೇಗಿದೆ ನಾವು ಜಾಗ ಬದಲಾಯಿಸ್ಕೊಂಡ್ರೆ ಅಂತ. ಅಲ್ಲಿಗೆ ಒಂದು ದೊಡ್ಡ ಆಯ್ಕೆ ಮುಂದೆ ಬಂತು. ಒಂದು ಕಡೆ ಗ್ಯಾರಂಟಿ ಊಟ, ಬೇಟೆಗಾರರಿಂದ ಸೇಫ್ಟಿ, ಆರಾಮದಾಯಕ ಜಾಗ. ಇನ್ನೊಂದು ಕಡೆ ಆಕಾಶದಲ್ಲಿ ಹಾರಾಡೋದು, ಫ್ರೆಂಡ್ಸ್ ಜೊತೆ ಚಿಲಿಪಿಲಿ ಅಂತ ಮಾತಾಡೋದು, ಮಿತಿಯಲ್ಲದ ಮೋಜು. ಕಾಡಿನ ಗಿಳಿಗೆ ಇದು ಅಬ್ಬಾ, ಇದಕ್ಕಿಂತ ಒಳ್ಳೆ ಡೀಲ್ ಇನ್ನೊಂದಿಲ್ಲ ಅಂತ ಅನ್ಸ್ತು. ತಕ್ಷಣನೇ ಸರಿ ಅಂತ ಒಪ್ಕೊಂಡ್ಬಿಡ್ತು. ಆದ್ರೆ ಅನ್ಕೊಂಡಿದ್ವೊಂದಾದ್ರೆ ಆಗಿದ್ದೇ ಇನ್ನೊಂದು. ಸಂಜೆ ಹೊತ್ತಿಗೆ ಆ ಗಿಳಿಯ ಮಾಲೀಕ ಮನೆಗೆ ಬಂದ. ಪಂಜರದಲ್ಲಿರೋ ಹೊಸ ಗಿಳಿಯ ಉದ್ದ ರೆಕ್ಕೆಗಳನ್ನ ನೋಡ್ದ. ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ, ಸೀದಾ ಕತ್ರಿ ತಗೊಂಡು ಅದರ ರೆಕ್ಕೆಗಳನ್ನ ಕಟ್ ಮಾಡ್ಬಿಟ್ಟ. ಅಷ್ಟೇ ಕತೆ. ಆ ಸ್ವಾತಂತ್ರ್ಯದ ಕನಸು ಒಂದೇ ಕ್ಷಣದಲ್ಲಿ ಚೂರಾಗೋಯ್ತು. ಆಗ ಆ ಗಿಳಿಗೆ ಅರ್ಥವಾಗಿದ್ದು ನೋವಿಗಿಂತ ಹೆಚ್ಚಾಗಿ ಒಂದು ಕಠೋರ ಸತ್ಯದ ಅರಿವಾಯಿತು. ಅಯ್ಯೋ, ಈ ಪಂಜರದೊಳಗಿನ ಸೇಫ್ಟಿಗೋಸ್ಕರ ನಾನು ಹಾರುವ ಶಕ್ತಿಯನ್ನೇ ಕಳೆದುಕೊಂಡೇನಲ್ಲ ಅಂತ. ಭದ್ರತೆಗೋಸ್ಕರ ಪಡೆದ ಈ ಬಂಧನ ನನ್ನ ಸ್ವಾತಂತ್ರ್ಯಕ್ಕಿಂತ ದೊಡ್ಡದಲ್ಲ ಅನ್ನೋದು ಅದಕ್ಕೆ ಮನವರಿಕೆಯಾಯಿತು. ಇದು ನಿಜವಾಗ್ಲೂ ನಾವೆಲ್ಲರೂ ಕಲಿಬೇಕಾದ ಒಂದು ದೊಡ್ಡ ಪಾಠ. ಸರಿ, ಇದು ಮೊದಲನೇ ಕಥೆ. ಈಗ ಎರಡನೇ ಕಥೆಗೆ ಹೋಗೋಣ. ಇಲ್ಲೂ ಕೂಡ ನಾವು ನೋಡೋದು ಇದನ್ನೇ. ಅಂದ್ರೆ ಮೇಲ್ನೋಟಕ್ಕೆ ಕಾಣೋ ಆರಾಮ, ಅದರ ಹಿಂದಿರೋ ಸತ್ಯ. ಆದ್ರೆ ಇಲ್ಲಿ ಫೋಕಸ್ ಇರೋದು ಐಷಾರಾಮಿ ಜೀವನ ಮತ್ತು ಅದಕ್ಕೆ ನಾವು ತೆರಬೇಕಾದ ಬೆಲೆಯ ಬಗ್ಗೆ. ಈ ಕಥೆಯಲ್ಲಿ ಒಬ್ಬಳು ದಾಸಿ ಇದ್ದಾಳೆ. ಅವಳ ದಿನದ ಕೆಲಸ ಏನು ಗೊತ್ತಾ? ಮೊದಲು ರಾಣಿಯ ಐಷಾರಾಮಿ ಹಾಸಿಗೆಯನ್ನ ರೆಡಿ ಮಾಡೋದು, ಆಮೇಲೆ ಅದನ್ನ ತುಂಬಾ ನೀಟಾಗಿ ಕ್ಲೀನ್ ಮಾಡೋದು, ಅದಾದ್ಮೇಲೆ ಹೂಗಳಿಂದ ಅಲಂಕಾರ ಮಾಡಿ ಸುಗಂಧ ದ್ರವ್ಯವನ್ನ ಹಾಕೋದು. ಇದೆಲ್ಲ ಮಾಡ್ತಿದ್ದಾಗ ಅವಳ ಮನಸ್ಸಲ್ಲಿ ಪ್ರತಿದಿನ ಒಂದೇ ಯೋಚನೆ, ಆಹಾ, ಈ ಹಾಸಿಗೆಯಲ್ಲಿ ಒಂದೇ ಒಂದ್ಸಲ ಮಲಗಿದ್ರೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಆಸೆ ಹುಟ್ತಿತ್ತು. ಹೀಗೆ ಇರಬೇಕಾದ್ರೆ ಒಂದಿನ ಅವಳಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅರಮನೆಯ ಕೋಣೆಯಲ್ಲಿ ತಣ್ಣನೆ ಗಾಳಿ ಬೀಸ್ತಿತ್ತು. ಆ ಕಡೆ ನೋಡಿದ್ರೆ ಮೆತ್ತನೆ ಹಾಸಿಗೆ ಅವಳನ್ನ ಕರೆಯೋ ಥರ ಇತ್ತು. ಆ ಆಕರ್ಷಣೆಯನ್ನ, ಆ ಆಸೆಯನ್ನ ಅವಳಿಂದ ತಡೆಯೋಕ್ಕಾಗ್ಲಿಲ್ಲ. ಆ ಕ್ಷಣದ ಪ್ರಲೋಭನೆಗೆ ಒಳಗಾಗಿ ಹಾಸಿಗೆ ಮೇಲೆ ಮಲಗಿದಿಟ್ಲು. ಹಾಗೆ ಗಾಢ ನಿದ್ದೆಗೆ ಜಾರ್ಬಿಟ್ಲು. ಆದ್ರೆ ಕೆಟ್ಟ ಕೈಮ್ ನೋಡಿ, ಅಷ್ಟಲ್ಲಿ ರಾಣಿ ಅಲ್ಲಿಗೆ ಬಂದ್ಲು. ತನ್ನ ಹಾಸಿಗೆ ಮೇಲೆ ದಾಸಿ ಮಲಗಿರೋದನ್ನ ನೋಡಿ ಅವಳ ಕೋಪ 7ನೇ ಆಕಾಶಕ್ಕೆ ಹೋಯ್ತು. ತಕ್ಷಣ ಶಿಕ್ಷೆ ಘೋಷಣೆ ಮಾಡ್ಲು. ಏನದು ಗೊತ್ತಾ? ಚಾವಟಿಯಿಂದ ಬರೋಬ್ಬರಿ 60 ಏಟುಗಳು. ಶಿಕ್ಷೆ ಶುರುವಾಯಿತು. ಮೊದಲಿಗೆ ದಾಸಿ ನೋವಿಂದ ಚೀರಾಡಿದ್ಲು. ಆದರೆ ಒಂದ್ರ ಮೇಲೊಂದು ಏಟು ಬೀಳುತ್ತಿದ್ದ ಹಾಗೆ ಅವಳು ಅಳೋದು ನಿಲ್ಲಿಸಿ ಇದ್ದಕ್ಕಿದ್ದಾಗೆ ಗಟ್ಟಿಯಾಗಿ ನಗೋಕ್ ಶುರು ಮಾಡ್ಲು. ಇದನ್ನ ನೋಡಿ ರಾಣಿಗೆ ಶಾಕ್. ಏನಿವಳು ಹೀಗೆ ಮಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯ, ಗೊಂದಲ ಎಲ್ಲವೂ ಶುರುವಾಯಿತು. ಆಗ ದಾಸಿ ಹೇಳಿದ ಮಾತಿದೆಯಲ್ಲ, ಅದು ರಾಣಿಗೆ ಮುಖಕ್ಕೆ ಹೊಡೆದಾಗಾಯ್ತು. ಅವಳು ಹೇಳಿದ್ಲು, ನಾನು ಒಂದೇ ಒಂದು ಕ್ಷಣ ಇಲ್ಲಿ ಮಲಗಿದ್ದಕ್ಕೆ ನನ್ಗೆ 60 ಏಟು ಬಿತ್ತು. ನೀನು ಪ್ರತಿದಿನ ಇಲ್ಲಿ ಮಲಗ್ತೀಯಾ?
ಹಾಗಾದ್ರೆ ಆ ಮೇಲಿರುವನು ನಿನಗೆಷ್ಟು 1000 ಏಟುಗನ್ನು ಕೊಡಬೇಡ? ಅಬ್ಬಾ, ಈ ಮಾತುಗಳಿದೆಯಲ್ಲ ಇಡೀ ಕಥೆಯ ಸಾರಾಂಶವನ್ನೇ ಹೇರ್ಬಿಟ್ಟು. ಅಂದ್ರೆ ನಾವು ಅನುಭವಿಸೋ ಪ್ರತಿಯೊಂದು ಸುಖ, ಪ್ರತಿಯೊಂದು ಐಷಾರಾಮಕ್ಕೂ ಒಂದು ಲೆಕ್ಕ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ ಅಂತ. ಈ ಕಥೆ ಅದೆಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ ಇದನ್ನ ಕೇಳಿದ ಸಪು ಸಾಹೇಬ್ ಅನ್ನೋ ವ್ಯಕ್ತಿ ತಮ್ಮ ಎಲ್ಲ ಐಷಾರಾಮಿ ಜೀವನ, ಸುಖ ಎಲ್ಲವನ್ನೂ ಬಿಟ್ಟು ಸಂತನಾದ್ರು ಅಂತಾರೆ. ಮುಂದೆ ಅವರೇ ಖಟ್ಖಟಾ ಬಾಬಾ ಅಂತ ಪ್ರಸಿದ್ಧರಾದ್ರು. ಓಕೆ, ಈಗ ಈ ಎರಡೂ ಕಥೆಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ಇವೆರಡನ್ನೂ ಹೋಲಿಸಿ ನೋಡಿದಾಗ ನಮಗೇನರ್ಥ ಆಗತ್ತೆ? ಎರಡರಲ್ಲೂ ಆ ಸುಖದ ಹಿಂದೆ ಅಡಗಿರುವ ನಿಜವಾದ ಬೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಟೇಬಲ್ ನೋಡಿ, ಇದು ಇಡೀ ವಿಷಯವನ್ನ ತುಂಬಾ ಸರಳವಾಗಿ ಹೇಳುತ್ತೆ. ಗಿಳಿಯ ಕಥೆಯನ್ನ ತಗೊಳ್ಳೋಣ. ಅದಕ್ಕೆ ಸಿಕ್ಕಿದ್ದು ಭದ್ರತೆ ಅನ್ನೋ ಆಕರ್ಷಕ ಭರವಸೆ. ಆದ್ರೆ ಅದಕ್ಕೋಸ್ಕರ ಅದು ಕಳೆದುಕೊಂಡಿದ್ದು ಅಂದ್ರೆ ಆ ಗುಪ್ತ ಬೆಲೆ, ಅದು ಸ್ವಾತಂತ್ರ್ಯ. ಇನ್ನು ದಾಸಿಯ ಕಥೆಗೆ ಬಂದ್ರೆ ಅವಳು ಆಸೆಪಟ್ಟಿದ್ದು ಐಷಾರಾಮಿ ಜೀವನ. ಆದ್ರೆ ಅದಕ್ಕೆ ಅವಳು ಎದುರಿಸ್ಬೇಕಾಗಿ ಬಂದ ಬೆಲೆ ಜವಾಬ್ದಾರಿ. ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನೋ? ತುಂಬಾ ಸರಳ. ಭದ್ರತೆ ಅನ್ನೋ ಪಂಜ್ರ ನಮ್ಮ ಹಾರುವ ರೆಕ್ಕೆಗಳನ್ನೇ ಮುರಿದು ಹಾಕಬಹುದು. ಹಾಗೇನೆ ಐಷಾರಾಮಿ ಅನ್ನೋ ಹಾಸಿಗೆ ಅದರ ಕೆಳಗೆ ಒಂದು ದೊಡ್ಡ ಜವಾಬ್ದಾರಿಯ ಭಾರವನ್ನ ಹೊತ್ತಿರ್ಬೋದು. ಸರಿ, ಇದೆಲ್ಲ ಹಳೆಯ ಕಥೆಗಳು. ಆದ್ರೆ ಈ ಕಥೆಗಳಿಂದ ನಮ್ಮ ಇವತ್ತಿನ ಜೀವನಕ್ಕೆ ನಾವು ಕಲಿಬೇಕಾದ ನಿಜವಾದ ಪಾಠವಾದ್ರೂ ಏನೋ? ಇವತ್ತಿನ ಈ ಮಾತುಕತೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನದಲ್ಲಿರುವ ಪಂಜರಗಳು ಯಾವುವು? ನಾವು ಮಲಗಿರುವ ಐಷಾರಾಮಿ ಹಾಸಿಗೆಗಳು ಯಾವುವು? ಅಂದ್ರೆ ಯಾವ ಸುಖಕ್ಕೋಸ್ಕರ ನಾವು ಯಾವ ಸ್ವಾತಂತ್ರ್ಯವನ್ನ ಅಥವಾ ಜವಾಬ್ದಾರಿಯನ್ನ ಪಣಕ್ಕಿಡ್ತಿದ್ದೀವಿ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡ್ಬೇಕಲ್ವಾ?